ಎಲ್ರಿಗೂ ನಮಸ್ಕಾರ. ಆನಂದ ಕಲ್ಲುಕುಂಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ರಾಜ್ಯ ಸರ್ಕಾರ ದರ ಏರಿಕೆ ನಡುವೆಯೂ ಸಹ ಮದ್ಯಪ್ರಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನ ನೀಡಿದೆ. ಅದೇನು ಅಂತ ನೋಡೋದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಪಡೆಯಬಹುದಾಗಿದೆ. ಏನು ಭರ್ಜರಿ ಗುಡ್ ನ್ಯೂಸ್ ಅಂತಂದರೆ, ಎಲ್ಲ ನಮ್ಮ ರಾಜ್ಯದ ಎಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಮಾಲೀಕರು ರಾತ್ರಿ 1 ಗಂಟೆವರೆಗೂ ವ್ಯಾಪಾರ ವಹಿವಾಟು ನಡೆಸಲಿಕ್ಕೆ ಅವಕಾಶ ನೀಡುವಂತೆ 10 ಮಹಾನಗರ ಪಾಲಿಕೆಗಳಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿದರು. ಆದರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಾತ್ರ 1 ಗಂಟೆವರೆಗೂ ವಾಣಿಜ್ಯ ವ್ಯಾಪಾರ ವಹಿವಾಟಿಗೆ ಅವಕಾಶ ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ BBMPಯ ಲಕ್ಷ್ಮೀ ಸಾಗರ್ ಅವರು ಈ ಆದೇಶನ ನೀಡಿದ್ದಾರೆ. ಇಂದು ಮಧ್ಯರಾತ್ರಿಯಿಂದಲೇ BBMP ವ್ಯಾಪ್ತಿಯಲ್ಲಿ ಹೊಸ ಆದೇಶ ಜಾರಿಯಾಗಿದೆ. ಇನ್ನು ಮುಂದೆ ಬೆಳಗ್ಗೆ 9ರಿಂದ ರಾತ್ರಿ 1 ಗಂಟೆ ತನಕ ವ್ಯಾಪಾರ ವಹಿವಾಟಿಗೆ ಅವಕಾಶ ನೀಡಲಾಗಿದೆ. ಇದು ಒಂದು ರೀತಿ ಮದ್ಯಪಾನ ಪ್ರಿಯರಿಗೆ ಒಂದು ಖುಷಿ ವಿಚಾರ, ಹಾಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಲೀಕರಿಗೂ ಸಹ ಖುಷಿ ವಿಚಾರ. ಈ ಒಂದು ಅವಕಾಶ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಮಾತ್ರ ಅನ್ವಯ ಆಗುತ್ತೆ. ಬನ್ನಿ, ಹಾಗೆ ಯಾವ್ಯಾವ ಲೈಸೆನ್ಸ್ ಹೊಂದಿರೋರಿಗೆ ಈ ಅವಕಾಶ ಇದೆ ನೋಡೋಣ. CL4 ಕ್ಲಬ್ ಲೈಸೆನ್ಸ್, CL6A ಸ್ಟಾರ್ ಹೋಟೆಲ್ ಲೈಸೆನ್ಸ್ ಹೊಂದಿರೋರಿಗೆ, CL7 ಹೋಟೆಲ್ ಮತ್ತು ಬೋರ್ಡಿಂಗ್ ಹೌಸ್ ಲೈಸೆನ್ಸ್ ಹೊಂದಿರೋರಿಗೆ, CL7D ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ವ್ಯಕ್ತಿಯ ಓನರ್ಶಿಪ್ನಲ್ಲಿ ಇರುವಂಥ ಹೋಟೆಲ್ ಮತ್ತು ಬೋರ್ಡಿಂಗ್ ಹೌಸ್ ಲೈಸೆನ್ಸ್ ಹೊಂದಿರೋರಿಗೆ, CL9 ರಿಫ್ರೆಶ್ಮೆಂಟ್ ರೂಮ್ ಬಾರ್ ಲೈಸೆನ್ಸ್ ಹೊಂದಿರೋರಿಗೆ ಈ ಒಂದು ಅವಕಾಶ ಕಲ್ಪಿಸಲಾಗಿದೆ. ಸ್ನೇಹಿತರೆ, ಇದು ವ್ಯಾಪಾರ ವಹಿವಾಟಿಗೆ ಅವಕಾಶ ಕಲ್ಪಿಸಲಾಗಿದೆ. ಅದು 1 ಗಂಟೆವರೆಗೂ ಏನಿದೆ ಅದನ್ನು ಕಾನೂನು ರೀತಿ ಅವಕಾಶ ಏನು ಕೊಟ್ಟಿದ್ದಾರೆ ಅದನ್ನ ದುರುಪಯೋಗ ಪಡಿಸ್ಕೊಳ್ಳದೆ ನಡೆಸ್ಕೊಂಡು ಹೋದರೆ ಪರವಾಗಿಲ್ಲ. ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಕಾನೂನು ಕ್ರಮಗಳು ಸಹ ಅಷ್ಟೇ ಕಟ್ಟುನಿಟ್ಟಾಗಿರ್ತವೆ ಅನ್ನೋದನ್ನ ಯಾರೂ ಮರಿಬಾರ್ದು. ಮದ್ಯಪಾನ ಪ್ರಿಯರು ಅಷ್ಟೇ, 1 ಗಂಟೆವರೆಗೂ ನಾವು ಕುಡ್ಕೊಂಡು ಕುಡ್ಕೊಂಡು ಓಡಾಡ್ಬೋದು ಅಂತ ತಿಳ್ಕೊಬೇಡಿ. 1 ಗಂಟೆವರೆಗೂ ವ್ಯಾಪಾರ ವಹಿವಾಟು ಇರುತ್ತೆ, ಆದರೆ ಯಾವುದೇ ರೀತಿಯ ಗಲಾಟೆಗಳಿಗೆ ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಆ ರೀತಿ ಏನೋ ನಡೆದರೆ, ಅಹಿತಕರ ಘಟನೆ ಏನೋ ನಡೆದರೆ ಕಾನೂನು ಕ್ರಮ ಸಹ ಅಷ್ಟೇ ಕಟ್ಟುನಿಟ್ಟಾಗಿರ್ತವೆ ಅನ್ನೋದನ್ನ ಯಾರೂ ಮರಿಬಾರ್ದು. ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.